ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಸ್ವಲ್ಪ ದೂರ ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟರ್ ನಮ್ಮ ಮನೆಯಿಂದ 1.5 ಅವರ್ ಜರ್ನಿ ಮಾಡಿಕೊಂಡು ದೊಡ್ಡನಾಕುಂದಿ ಮಹಾದೇವಪುರಕ್ಕೆ ಬಂದಿದ್ದೀವಿ. ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿಂದ ಬಾಗ್ಮನೆ ಟೆಕ್ ಪಾರ್ಕು ಸ್ವಲ್ಪ ದೂರ ಅಷ್ಟೇ, ಒಂದು 5 ನಿಮಿಷದ ವಾಕ್ ಹೋಗ್ಬಿಡ್ಬೋದು ಅಲ್ಲಿಗೆ. ಸೊ ಈ ಜಾಗದಲ್ಲಿ ಒಂದು ರೆಸ್ಟೋ ಬಾರ್ ಅಥವಾ ಒಂದು ಪಬ್ ಓಪನ್ ಆಗಿದೆ. ಏನು ಅಂದರೆ ಆರ್ಮಡಿಕ್ಯೂ ಅಂತ. ಸೊ ಇದು ಒಂದು ನಿಮಗೆ ಇಲ್ಲಿ ಗ್ಲೋಬಲ್ ಕ್ವಿಸಿನ್ ಎಲ್ಲ ಸಿಗುತ್ತೆ, ಬಟ್ ಇವ್ರು ಯುನೀಕ್ ಏನು ಅಂದರೆ ಅಥೆಂಟಿಕ್ ಕೇರಳ ಕ್ವಿಸಿನ್. ಸೊ ಅಥೆಂಟಿಕ್ ಕೇರಳ ಸ್ಟೈಲ್ ಫುಡ್ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಮೇಯ್ನಾಗಿ ಬಂದಿರೋದು. ಸೊ ಇವತ್ತು ನಾಳೆ ಲಾಂಚು. ಸೊ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಇದು ಆಲ್ರೆಡಿ ಓಪನ್ ಆಗಿಬಿಟ್ಟಿರುತ್ತೆ. ಸೊ ಪ್ರೀ ಲಾಂಚ್ ಈವೆಂಟ್ ಇದೆ, ಟೇಸ್ಟಿಂಗ್ ಎಲ್ಲ ಕರೆದಿದ್ದಾರೆ. ಟೇಸ್ಟ್ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸ್ಬೇಕು ಹೇಗಿದೆ ಏನು ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ಲೇಟ್ ಮಾಡ್ದಿರಾ ಹೋಗೋಣ, ಏನೇನು ಸಿಗುತ್ತೆ ಅಂತೆಲ್ಲ ತಿಳ್ಕೊಂಡು ಹೇಗಿದೆ ಅಂತೆಲ್ಲ ಒಂದು ಜಲಕ್ ನೋಡಿಕೊಂಡು ಆಮೇಲೆ ಒಂದಷ್ಟು ಡಿಶಸ್ನ ಅವರ ಸಿಗ್ನೇಚರ್ ಡಿಶಸ್ನ ಟೇಸ್ಟ್ ಮಾಡೋಣ. ಆಮೇಲೆ ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ಬೋದು. ಸೊ ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ನೀಟಾಗಿ ಕಲರ್ಫುಲ್ ಆದ 2 ಕಾಕ್ಟೇಲ್ಸ್ ಮತ್ತು ಒಂದಷ್ಟು ಸ್ಟಾರ್ಟರ್ಸ್ನ ತರಿಸಿದ್ದೀವಿ. ಸೊ ಇಲ್ಲಿ ಗ್ಲೋಬಲ್ ಕ್ವಿಸಿನ್ ಎಲ್ಲನೂ ಸಿಗುತ್ತೆ. ಅದ್ರ ಜೊತೆಗೆ ಮೇಯ್ನಾಗಿ ಬಂದು ಅವರ ಕೇರಳ ಕ್ವಿಸಿನ್ನು, ಅಥೆಂಟಿಕ್ ಕೇರಳ ಕ್ವಿಸಿನ್ ಸಿಗುತ್ತೆ. ಸೊ ಅದನ್ನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಸೊ ಅದರಲ್ಲಿ 2 ಐಟಮ್ನ ತರಿಸಿದ್ವಿ. ಮಿಕ್ಕಿದ್ದು ಎಲ್ಲ ಬೇರೆ ಬೇರೆ ಕಡೆಯಿಂದ ಒಂದೊಂದು ಐಟಮ್ಸ್. ಏನೇನು ಅಂದರೆ ಒಂದು ಕಡೆಯಿಂದ ಹೇಳ್ಕೊಂಡ್ಬರ್ತೀನಿ. ಮೊದಲನೇದು ಮಟನ್ ಶೀಖ್ ಕಬಾಬ್ನ ತರಿಸಿದ್ವಿ. ಸೊ ಮಟನ್ ಶೀಖ್ ಕಬಾಬ್ ಇದೆ, ತಂದೂರ್. ಆಮೇಲೆ ಚಿಕನ್ನಲ್ಲಿ ಕೊಲ್ಲಾಪುರಿ ಚಿಕನ್ ಟಿಕ್ಕಾನ ತರಿಸಿದ್ದೀವಿ. ಸೊ ಆಮೇಲೆ ನೆಕ್ಸ್ಟು ಕೊರಿಯನ್ ವಿಂಗ್ಸ್ ಕೂಡ ಸಿಗುತ್ತೆ, ಅದನ್ನು ತರಿಸಿದ್ವಿ. ಮತ್ತು ಕೋಕೋನಟ್ ಗಾರ್ಲಿಕ್ ಪ್ರಾನ್ಸು, ಅದು ಬಂದು ಸೂಪರ್ ಕ್ರಿಸ್ಪಿ ಡೀಪ್ ಫ್ರೈಡು. ಸೊ ಅದು ಕೂಡ ಇದೆ. ಅದಾದಮೇಲೆ ನೆಕ್ಸ್ಟು ಹನಿ ಚಿಲ್ಲಿ ಲೋಟಸ್ ಸ್ಟೆಮ್ಮು ವೆಜ್ಜಲ್ಲಿ. ಸೊ ನಾವು ನೋಡ್ಕೊಂಡ್ರೆ ವೆಜ್ಜು ಒಂದೇ ತರಿಸಿರೋದು. ಸೊ ವೆಜ್ಜಲ್ಲಿ ಬೇಜಾನ್ ಆಪ್ಷನ್ಸ್ ಇರುತ್ತೆ, ಬಟ್ ನಾವು ಗೊತ್ತಲ್ಲ, ನಾವು ಮೇಯ್ನಾಗಿ ಬಂದು ಕಾನ್ಸಂಟ್ರೇಟ್ ಮಾಡೋದು ನಾನ್ ವೆಜ್ ಕಡೆಗೆ. ಸೊ ಅದರಿಂದ ನಾನ್ ವೆಜ್ ಜಾಸ್ತಿ ಇರುತ್ತೆ. ಆಮೇಲೆ ಸೀ ಫುಡ್ ಕಡೆಗೆ ಸೀ ಫುಡ್ಡಲ್ಲಿ ಕೇರಳ ಸ್ಟೈಲು ಒಂದು ಸ್ಕ್ವಿಡ್ ರೋಸ್ಟ್ನ ತರಿಸಿದ್ದೀವಿ. ಸೊ ಅದಾದಮೇಲೆ ಮೇಯ್ನಾಗಿ ಅಂಜಲ್ ತವಾ ಫ್ರೈ. ಸೊ ಪ್ರಿಪ್ರೇಷನ್ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ಮಾಡಬೇಕಾದ್ರೆ. ಸೊ ಅದ್ಭುತವಾಗಿದೆ ಪ್ರೆಸೆಂಟೇಷನ್ ಎಲ್ಲನೂ. ಆಮೇಲೆ 2 ಕಾಕ್ಟೇಲ್ ಅಂತ ಹೇಳಿದ್ನಲ್ಲ, 2 ಕಾಕ್ಟೇಲ್, ಒಂದು ಕಾಸ್ಮೋಪಾಲಿಟನ್ ಇದೆ, ಇನ್ನೊಂದು ಬಂದು ತಿರಾಮಿಸು ವಿತ್ ಬಿಸ್ಕೆಟ್. ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಸಿಪ್ಪು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಚಿಯರ್ಸ್. ಅದ್ಭುತ. ನೀವು ಆಲ್ರೆಡಿ ತಿರಾಮಿಸು ಏನಾದರೂ ತಿಂದಿದ್ರೆ ಸೇಮ್ ಡಿಠೋ ಇರುತ್ತೆ, ಲೈಟಾಗಿ ಕಿಕ್ ಬರುತ್ತೆ ಅಷ್ಟೇ. ಸೊ ಆಮೇಲೆ ಇದು ಕಾಸ್ಮೋಪಾಲಿಟನ್, ಇದು ವೋಡ್ಕಾ ಬೇಸ್ಟು, ಇದು ರಮ್ ಬೇಸ್ಟು. ಸೊ ರಮ್ ಕುಡಿಯೋರು ಇದನ್ನು ಟ್ರೈ ಮಾಡ್ಬೋದು, ಮತ್ತು ಇನ್ನೂ ತುಂಬ ಆಪ್ಷನ್ಸ್ ಇದೆ. ಸೊ ವೋಡ್ಕಾ ಬೇಸ್ಟಲ್ಲಿ ನೀವು ಕಾಸ್ಮೋಪಾಲಿಟನ್ನ ಟ್ರೈ ಮಾಡ್ಬೋದು. ಈಗ ಹೋಗೋಣ ಸ್ಟಾರ್ಟರ್ಸ್ಗೆ. ಫಸ್ಟು ಚಿಕನಿಂದ ಸ್ಟಾರ್ಟ್ ಮಾಡೋಣ. ಚಿಕನ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಬೇಡ, ವೆಜ್ ಇರೋದ್ರಿಂದ ಫಸ್ಟ್ ವೆಜ್ನ ಮುಗಿಸ್ಬಿಡೋಣ. ಸೊ ಹನಿ ಚಿಲ್ಲಿ ಲೋಟಸ್ ಸ್ಟೆಮ್. ಇದು ಲೋಟಸ್ ಸ್ಟೆಮ್ನ ಡೀಪ್ ಫ್ರೈ ಮಾಡಿ ಆಮೇಲೆ ಟಾಸ್ ಮಾಡಿರ್ತಾರೆ. ಪರ್ಫೆಕ್ಟ್ ಬ್ಯಾಲೆನ್ಸ್ ಇದೆ. ಹನಿನೂ ಜಾಸ್ತಿ ಆಗಿಲ್ಲ, ಸ್ಪೈಸಿನೂ ಜಾಸ್ತಿ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ಆ ಸಿಹಿ ಅಂಶ ಪ್ಲಸ್ ಆ ಚಿಲ್ಲಿದು ಎಫೆಕ್ಟು ಹಂಗೆ ನೀಟಾಗಿ ಬರುತ್ತೆ. ಸೊ ನೀವು ಅಲ್ಲಿ ಚಿಲ್ಲಿ ಪೊಟೆಟೊ ಅವೆಲ್ಲ ತಿಂದಿರ್ತೀರ ಈ ಥರ ಬೇಸ್ಟಲ್ಲಿ, ಸೇಮ್ ಹಂಗೆ ಇರುತ್ತೆ. ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ, ಪ್ಲಸ್ ಲೈಟಾಗಿ ಸಿಹಿ, ಲೈಟಾಗಿ ಖಾರ.
ಒಳ್ಳೆ ಡಿಶ್ಶು ಪಕ್ಕದಲ್ಲಿ ಒಂದೊಳ್ಳೆ ಕಾಕ್ಟೇಲು ಒಂದೊಳ್ಳೆ ಬಿಯರು ಇದ್ದರೆ. ಈಗ ನೆಕ್ಸ್ಟು ನಾನ್ ವೆಜ್ಗೆ ಹೋಗೋಣ. ನೆಕ್ಸ್ಟು ಕೊಲ್ಲಾಪುರಿ ಚಿಕನ್ ಟಿಕ್ಕಾನ ಟ್ರೈ ಮಾಡೋಣ. ಅದರ ಮೇಲೆ ರೋಸ್ಟೆಡ್ ನಟ್ಸ್ನ ಹಾಕಿದ್ದಾರೆ, ಅಂದರೆ ನಮ್ಮ ರೋಸ್ಟೆಡ್ ಕಳೆಬೀಜ. ಚಿಕನ್ ಟಿಕ್ಕಾ ಸೂಪರ್ ಸಾಫ್ಟ್, ನೀಟಾಗಿ ಕಟ್ ಆಗೋಯ್ತು, ಜಾಸ್ತಿ ಪ್ರೆಷರ್ ಕೊಡೋ ಅವಶ್ಯಕತೆ ಇಲ್ಲ. ಟೆಂಡರ್ ಚಿಕನ್ ಲೈಟಾಗಿ ಬರ್ನ್ಟ್ ಎಫೆಕ್ಟು ಸುತ್ತಲೂ. ತಿಂದಿದ ತಕ್ಷಣ ಫಸ್ಟು ಆ ಸ್ಮೋಕಿನೆಸ್ಸು, ಇದು ತಂದೂರು ಐಟಮ್ ಆಗಿರೋದ್ರಿಂದ ಸ್ಮೋಕಿನೆಸ್ ಬಂದೇ ಬರುತ್ತೆ. ಆಮೇಲೆ ಜ್ಯೂಸಿಯಾದ ಚಿಕನ್ನು, ಡ್ರೈ ಇಲ್ಲ ಚಿಕನ್ನು, ಜ್ಯೂಸಿಯಾಗಿದೆ. ಅದೊಂದು ಅಡ್ವಾಂಟೇಜು, ಯಾಕಂದರೆ ತಂದೂರಲ್ಲಿ ಎಲ್ಲರೂ ತುಂಬ ಜನ ಡ್ರೈ ಆಗಿರುತ್ತೆ ತುಂಬ ಕಡೆ. ಬಟ್ ಇದು ಟೆಂಡರ್ ಚಿಕನ್ ಬಳಸಿರೋದ್ರಿಂದ ಆ ಜ್ಯೂಸಿನೆಸ್ ಹಾಗೆ ಇದೆ. ಮತ್ತು ಅಲ್ಲಿ ಲೈಟಾಗಿ ಆ ಸ್ಪೈಸಿನೆಸ್, ಹ್ಯಾಂಗಿ, ಪರ್ಫೆಕ್ಟ್ ಚಿಕನ್ ಟಿಕ್ಕಾ, ಕೊಲ್ಲಾಪುರಿ ಚಿಕನ್ ಟಿಕ್ಕಾ. ಈಗ ಡೈರೆಕ್ಟು ಸ್ಕ್ವಿಡ್ಗೆ ಹೋಗೋಣ, ಯಾಕಂದರೆ ಸ್ಕ್ವಿಡ್ನೆಲ್ಲ ತುಂಬ ಹೊತ್ತು ಕಾಯಿಸಬಾರ್ದು. ಅದು ಯಾವಾಗ ಪ್ರಿಪೇರ್ ಮಾಡಿ ತಂದು ಸರ್ವ್ ಮಾಡಿದ ತಕ್ಷಣ ತಿಂದ್ಬಿಡ್ಬೇಕು, ಇಲ್ಲಾಂದರೆ ಅದು ರಬ್ಬರ್ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಲೇಟ್ ಮಾಡಿದ್ರೆ ತಿಂದು ಬಿಡುವ ಸ್ಕ್ವಿಡ್ ರೋಸ್ಟ್. ನಾವು ಯಾವಾಗಲೂ ನಮ್ಮದು ಈ ಕಡೆ ಮಂಗಳೂರು ಕಡೆ ಹೋದಾಗೆಲ್ಲ ಇದು ಸುಕ್ಕ ತಿಂದು ಅಭ್ಯಾಸ, ಡ್ರೈ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು, ಲೈಟಾಗಿ ಒಂದು ಸಿಹಿ ಅಂಶ ಬಂದು ಹೋಗುತ್ತೆ. ಆಮೇಲೆ ತುಂಬ ಹೊತ್ತಾಯ್ತು ಬಂದೂ, ಬಟ್ ಇನ್ನೂ ಫ್ರೆಶ್ನೆಸ್ನ ಉಳಿಸ್ಕೊಂಡಿದೆ ಸ್ಕ್ವಿಡ್ಡು. ನಾನು ಹೇಳ್ತೀನಿ ರಬ್ಬರ್ ಆಗ್ಬಿಡುತ್ತೆ ಅದನ್ನಲ್ಲ, ಆ ಥರ ಏನಾಗಿಲ್ಲ, ಇನ್ನೂ ಸಾಫ್ಟಾಗೆ ಇದೆ. ಈರುಳ್ಳಿ ಯಥೇಚ್ಛವಾಗಿ ಬಳಸಿರ್ತಾರೆ, ಆಬ್ವಿಯಸ್ಲಿ ಅದು ಫ್ಲೇವರು ಲೈಟಾಗಿ ಸ್ಪೈಸಿ, ನಾಲ್ಗೆ ತುದಿ ಲೈಟಾಗಿ ಚುರಿ ಚುರಿ ಅಂತ ಇರುತ್ತೆ. ಸೊ ಈ ಥರ ಜಾಗದಲ್ಲೆಲ್ಲ ಎಲ್ಲ ಡಿಶಸ್ಸು ಸ್ವಲ್ಪ ನಾಲ್ಗೆನ ಚುರಿ ಮಾಡಿಸಿದ್ರೆ ಒಳ್ಳೆಯದು. ಅವಾಗ ಏನು ಮಾಡ್ತೀವಿ ಅಂದರೆ ನಾಲ್ಗೆನ ಸಮಾಧಾನ ಮಾಡ್ಕೊತೀವಿ. ಚೆನ್ನಾಗಿತ್ತು. ಕೇರಳ ಅಷ್ಟೇ. ಹಂಗೆ ತಿಂತ ನಮ್ಮ ಮೈನ್ ಕೋರ್ಸ್ ಕೂಡ ಬಂದುಬಿಡ್ತು. ಸೊ ಇಲ್ಲಿನ ಅವರ ಸ್ಪೆಷಲ್ಲು ಪರೋಟ ಮತ್ತು ಮಟನ್ ಫ್ರೈನ ತರಿಸಿದ್ವಿ. ಆಮೇಲೆ ದೊನ್ನೆ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಸೊ ಚಿಕನ್ ದೊನ್ನೆ ಬಿರಿಯಾನಿ ನಮ್ಮ ಸ್ಟೈಲ್ ಕೂಡ ಸಿಗುತ್ತೆ, ನಾಟಿ ಸ್ಟೈಲ್, ಅದು ಕೂಡ ತರಿಸಿದ್ದೀವಿ. ಸೊ ನೀಟಾಗಿ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಒಂದು ಕ್ಲಿಪ್ ಹಾಕಿ ಕಳಿಸಿದ್ದಾರೆ. ಪ್ರೆಸೆಂಟೇಷನ್ ಸೂಪರ್ ಆಗಿದೆ. ಸೊ ಕೇರಳ ಕಡೆ ಎಲ್ಲನೂ ಅದು ಕಿಲಿ ಪರೋಟ ಮತ್ತು ಇದು ಬಿರಿಯಾನಿನ ಚಿಲಿ ಬಿರಿಯಾನಿನ ಅಂತಾರೆ, ಎಲ್ಲನೂ ಬಾಳೆ ಎಲೆಯಲ್ಲಿ ಮಾಡಿ ಸ್ಟೀಮ್ ಮಾಡಿ ಕೊಡೋ ಥರ ಕಾನ್ಸೆಪ್ಟ್ ಇರುತ್ತೆ. ಸೊ ಅದನ್ನು ನಮ್ಮ ನಾಟಿ ಸ್ಟೈಲ್ನ ಅವ್ರ ಸ್ಟೈಲ್ಗೆ ಮರ್ಜ್ ಮಾಡಿ ಕೊಟ್ಟಿರೋದು ದೊನ್ನೆ ಬಿರಿಯಾನಿ. ಹಂಗೆ ಇರಲಿ, ಓಪನ್ ಮಾಡಿದ್ರೆ ಬಿಸಿ ಆರೋಗುತ್ತೆ. ಲಾಸ್ಟಲ್ಲಿ ತಿನ್ನೋಣ. ಈಗ ಪಟ ಮುಗಿಸೋಣ. ಯಾವ್ದು ಪೆಂಡಿಂಗು? ವಿಂಗ್ಸು. ಸೊ ಕೊರಿಯನ್ ವಿಂಗ್ಸ್, ದೊಡ್ಡದಾದ ವಿಂಗ್ಸ್. ಒಳ್ಳೆ ಸ್ಟಫಿಂಗ್ ಕಾಣಿಸ್ತದೆಯಾ? ಒಳ್ಳೆ ಸ್ಟಫಿಂಗ್ ಇದೆ. ಇದು ಆಬ್ವಿಯಸ್ಲಿ ಸಾಸಿ, ಲೈಟಾಗಿ ಸ್ವೀಟ್ನೆಸ್, ಲೈಟಾಗಿ ಆ ಟ್ಯಾಂಗಿನೆಸ್, ಖಾರ ಅಷ್ಟೊಂದೇನಿಲ್ಲ. ಒಳಗಡೆ ಚಿಲ್ಲಿ ಪೀಸಸ್ಸು ಏನೇನೋ ಇದೆ, ಅದು ಸಿಕ್ಕಿದಾಗ ಸ್ವಲ್ಪ ಖಾರ ಹೊಡೆಯುತ್ತಷ್ಟೇ. ಅದು ಬಿಟ್ಟರೆ ಮೇಲ್ಗಡೆ ಸಾಸಸ್ ಎಲ್ಲನೂ ಆಮೇಲೆ ಚಿಕ್ಕ ಚಾಪಿ ಗಾರ್ಲಿಕ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಫ್ಲೇವರು ಚೆನ್ನಾಗಿದೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಕೊಟ್ಟರೆ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಫಸ್ಟ್ ಆಫ್ ಆಲು. ಇನ್ನೊಂದೇನು ಸರ್ಪ್ರೈಸ್ ಆಗಿದ್ದು ಅಂದರೆ, ನಾರ್ಮಲಾಗಿ ವಿಂಗ್ಸ್ ಅಂದರೆ ಎಲ್ಲ ಇದಿರುತ್ತಲ್ಲ ಮೂಳೆ, ಇದರಲ್ಲಿ ಇಲ್ವೇ ಇಲ್ಲ, ಇದು ಬೋನ್ಲೆಸ್ ವಿಂಗ್ಸ್. ಸೊ ಇಲ್ಲಿ ಮಾತ್ರ ಹಿಡ್ಕೊಳಕ್ಕೆ ಮಾತ್ರ ಆ ತುದಿ ಮಾತ್ರ, ಅದು ಮಾತ್ರ ವಿಂಗ್ಸ್ ಇರುತ್ತೆ. ಬಟ್ ಇನ್ನು ಮಿಕ್ಕಿದ್ದು ಅದು ಮಾತ್ರ, ಇಲ್ಲಿ ಮಾತ್ರ ಬೋನ್ ಇರುತ್ತೆ. ಇದು ಫುಲ್ ಪಾರ್ಟ್ ಏನಿತ್ತು ದಪ್ಪಗೆ, ಅದು ಫುಲ್ಲು ಬೋನ್ಲೆಸ್ ವಿತ್ ಒಳಗಡೆ ಸ್ಟಫ್ಡ್ ಕೀಮಾ ಚಿಕನ್. ಇದು ಸರ್ಪ್ರೈಸ್ ನನಗೆ. ನಾರ್ಮಲಾಗಿ ವಿಂಗ್ಸ್ ಅಂದ್ಕೊಂಡೆ, ಬಟ್ ಇದು ಡಿಫ್ರೆಂಟಾಗಿ ಮಾಡಿರೋದು, ಚೆನ್ನಾಗಿದೆ. ಮಿಸ್ ಮಾಡಿದ್ರೆ ಒಂದ್ಸಲಿ ಟ್ರೈ ಮಾಡಿ ಈಗ ಬಂದಾಗ. ಕೊರಿಯನ್ ವಿಂಗ್ಸ್. ನೆಕ್ಸ್ಟು ಕೋಕೋನಟ್ ಗಾರ್ಲಿಕ್ ಪ್ರಾನ್ಸ್. ಕ್ರಿಸ್ಪಿಯಾದ ಡಿಶ್ಶು, ಫುಲ್ಲು ಫ್ಲೇಕಿ ಆಗಿದೆ. ಮೇಲ್ಗಡೆ ಒಂದು ಕೋಟಿಂಗ್ ಬ್ಯಾಟರ್ ಹಾಕಿ ಅದನ್ನು ಡೀಪ್ ಫ್ರೈ ಮಾಡಿರ್ತಾರೆ. ಮೇಲ್ಗಡೆ ಅದು ಪುಡಿ ಕಾಣಿಸ್ತದೆಯಾ, ಅದೇ ಹೈಲೈಟು. ತೆಂಗಿನಕಾಯಿ ಪೀಸಸ್ಗಳು ಅಲ್ಲೆಲ್ಲ ಒಂದೊಂದು ಪೀಸ್ ಇಟ್ಟಿರ್ತಾರೆ. ಆಮೇಲೆ ಚಟ್ನಿ, ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ. ಟೇಸ್ಟ್ ಮಾಡೋಣ, ಕಚ್ಚಿ ಬಿಡುವ. ಬ್ರೆಡ್ ಕ್ರಮ್ಸು,
ಪ್ರತಿ ಬೈಟು ನುಂಗೋವರೆಗೂ ನೀವು ಕಚ್ತಾನೇ ಇದ್ದರೆ ಕರುಮ್ ಅಂತಲೇ ಇರುತ್ತೆ. ಹೊರಗಡೆ ಒಂದು ದೊಡ್ಡದಾದ ಪ್ರಾನ್ಸ್ ಅದು ಸಿಕ್ಕಿದಾಗ ಅದ್ರದ್ದು ಸಿಹಿ ಅಂಶ, ಮೇಲ್ಗಡೆ ಎಣ್ಣೆಲ್ಲ ಪುಡಿ, ಅದು ಗಾರ್ಲಿಕ್ ಪೌಡರ್. ಸೊ ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ. ಆಮೇಲೆ ಲೈಟಾಗಿ ಖಾರ, ಲೈಟ್ ಅಂದರೆ ತುಂಬ ಲೈಟಾದ ಖಾರ, ಚೆನ್ನಾಗಿದೆ, ಸೂಪರ್. ಫ್ರೈಡ್ ಡಿಶಸ್ ಇಷ್ಟಪಡ್ತಾರೆ, ಅದರಲ್ಲೂ ಸೀ ಫುಡ್ಡಲ್ಲಿ ಫ್ರೈಡ್ ಡಿಶಸ್ನ ಇಷ್ಟಪಡ್ತಾರೆ, ಇದನ್ನು ಟ್ರೈ ಮಾಡ್ಬೋದು. ಸೊ ನಾರ್ಮಲಾಗಿ ಬರೀ ಫ್ರೈಡ್ ಡಿಶ್ ಕೊಟ್ಟೆ ಬ್ಲ್ಯಾಂಡಾಗಿರುತ್ತೆ. ಇದ್ರ ಮೇಲೆ ಆ ಗಾರ್ಲಿಕ್ ಪೌಡರ್ ಅದೆಲ್ಲ ಇರೋದ್ರಿಂದ ನಿಮಗೆ ಒಂಥರ ಫ್ಲೇವರು, ಆ ಫ್ಲೇವರು ಎಕ್ಸ್ಟ್ರಾ ಕಿಕ್ ಕೊಡುತ್ತೆ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಮಜಾ ಬೇಕು ಅಂದರೆ ಪಕ್ಕದಲ್ಲಿ ಡಿಪ್ ಇದೆ, ಚಟ್ನಿ, ಅದರಲ್ಲಿ ಡಿಪ್ ಮಾಡಿ ತಿನ್ನುವ. ಅಂತ ಜುಮ್ ಅಂತ ತಿಂದಾಗ. ಸೊ ನೆಕ್ಸ್ಟ್ ಡಿಶ್ಶು ಶೀಖ್ ಕಬಾಬ್ ನೋಡೋಣ. ಮಟನ್ ಶೀಖ್ ಕಬಾಬ್, ಜ್ಯೂಸಿಯಾದ ಶೀಖ್ ಕಬಾಬ್, ಫುಲ್ಲು ಮಸಾಲ ಭರಿತವಾಗಿ ನೀಟಾಗಿ ಕೈಮಾನ ಮಿಕ್ಸ್ ಮಾಡಿ ತಂದೂರು ಮಾಡಿ ಕೊಟ್ಟಿರುವುದು. ನೋಡೋಕೆ ಹಿಂಗೆ ಫುಲ್ಲು ಕಲರ್ಫುಲ್ಲಾಗಿ ನೋಡ್ದೇ ಗೊತ್ತಾಗುತ್ತೆ ಮಸಾಲೆ ಭರಿತವಾಗಿದೆ ಅಂತ. ತಿಂದಾಗೂ ಅಷ್ಟೇ ಮಸಾಲೆ ಭರಿತವಾಗಿದೆ. ಏನು ಮಟನ್ ಫ್ಲೇವರ್ ಕೂಡ ನಿಮಗೆ ಗೊತ್ತಾಗುತ್ತೆ. ಮಸಾಲೆ ಬಂದ್ಬಿಟ್ಟು ಮಟನ್ನ ಡಾಮಿನೇಟ್ ಮಾಡಿಲ್ಲ. ಸೊ ಪರ್ಫೆಕ್ಟು. ಸೊ ನೆಕ್ಸ್ಟು ಫಿಶ್ ಕೊಡೋಣ. ಫಿಶ್ಶು ಫ್ರೈ, ಫಿಶ್ ತವಾ ಫ್ರೈ, ಅದು ಕೂಡ ಅಂಜಲ್. ಸೊ ನೀಟಾಗಿ ಅರ್ಧ ಪೀಸು ತೊಗೊಂಬಿಡುವ. ಇದರಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಗಾರ್ಲಿಕ್ಕು ಡಾಮಿನೆನ್ಸ್ ಕಾಣಿಸ್ತಾ ಇದೆ. ಸೊ ಬೆಳ್ಳುಳ್ಳಿ ಯಥೇಚ್ಛವಾಗಿ ಬಳಸಿದ್ದಾರೆ. ಸೈಡಲ್ಲಿ ಇಟ್ಬಿಟ್ಟು ಕೈಯನ್ನು ಬಳಸಿ ಚಿಲ್ಲಿ ಫ್ಲೇಕ್ಸ್ ನೋಡಿ, ಮೆಣಸಿನ್ಕಾಯಿ ಬೀಜಗಳು, ಅದು ಕೆಂಪು ಮೆಣಸಿನ್ಕಾಯಿ. ಸೊ ಅದರಿಂದ ಏನು ತಲೆನೋವಿಲ್ಲ. ಗ್ರೀನ್ ಚಿಲ್ಲಿ ಆಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸ್ಪೈಸಿ ಇರೋದು. ಸೊ ಇದನ್ನು ಟೇಸ್ಟ್ ಮಾಡುವ. ಒಳಗವರೆಗೂ ಆಗಿದೆ ಮ್ಯಾರಿನೇಷನ್. ಅದು ಮೀಟೆಲ್ಲ ಫುಲ್ಲು ಆ ಮ್ಯಾರಿನೇಷನ್ ಹೀರ್ಕೊಬೇಕು. ಅದ್ಭುತ, ಪರ್ಫೆಕ್ಟ್. ಸ್ಪೈಸಿ ಇದೆ, ಆಮೇಲೆ ಗಾರ್ಲಿಕ್ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ, ಆಮೇಲೆ ಕರ್ಬೇವಿನ ಸೊಪ್ಪಿನ ಫ್ಲೇವರು, ಆಮೇಲೆ ಕೋಕೋನಟ್ ಆಯಿಲು. ಅದ್ಭುತ. ಆಮೇಲೆ ಅದ್ರ ಜೊತೆಗೆ ಆ ಮೀನಿನ ಫ್ಲೇವರ್ ಅಂತೂ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ. ಫ್ರೆಶ್ ಆದ ಫಿಶ್ಶು, ಡೀಪ್ ಮ್ಯಾರಿನೇಷನು, ನೀಟಾಗಿ ಪ್ಯಾಕ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಅದು ಒಳವರೆಗೂ ಹಿಡಿದಿರುತ್ತೆ. ಸೊ ಮೀಟೆಲ್ಲ ನೀವು ನೋಡ್ಬೋದು ಮಸಾಲೆ ಹಿಡಿದಿರೋದು. ಅದ್ಭುತ. ಅದು ನಾನು ಹೇಳ್ದಂಗೆ ಮೇಲ್ಗಡೆ ಕಾಣಿಸ್ತಾ ಇರುವ ಮೆಣಸಿನಕಾಯಿ ಬೀಜಗಳು ನಾಲ್ಗೆಯ ಮೇಲೆ ತಕದಿಮಿ ಅಂತ ಆಡ್ತಾಯಿದೆ. ಸ್ವಲ್ಪ ಕಂಪೇರ್ ಟು ಬೇರೆ ನಾನು ತಿಂದಿದ್ದ ಡಿಶಸ್ಸಲ್ಲಿ ಇಲ್ಲಿ ಇವಾಗ ತಿಂದಿದ್ದು ಎಲ್ಲ ಡಿಶಸ್ಗಿಂತ ಕಂಪೇರ್ ಮಾಡೋದು ಇದು ಸ್ವಲ್ಪ ಸ್ಪೈಸಿ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ಅದ್ಭುತ. ಅದು ಬಿಟ್ಟು ಬೇಜಾನ್ ಡಿಶಸ್ ಇದೆ ಅವ್ರ ಹತ್ರ. ಕೇರಳ ಸ್ಟೈಲೇ ತಿನ್ನಬೇಕು ಅಂದರೆ ಅದನ್ನು ಟ್ರೈ ಮಾಡೋದು. ಇಲ್ಲಾಂದರೆ ನಾರ್ತ್ ಇಂಡಿಯನ್ನು, ಚೈನೀಸು, ತಂದೂರು, ಕೊರಿಯನ್ನು, ಎಲ್ಲ ಥರ ಸಿಗುತ್ತೆ. ಪಿಜ್ಜಾ ಇದೆ, ಲೈವ್ ಅಲ್ಲಿ ಓವನ್ ಇದೆ, ಪಿಜ್ಜಾ ಓವನ್ನು, ಅಲ್ಲೇ ಬೇಕ್ ಮಾಡ್ತಾರೆ. ಸೊ ಪಿಜ್ಜಾ ಸಿಗುತ್ತೆ, ಎಲ್ಲ ಸಿಗುತ್ತೆ. ಖಾರ ಆಗ್ತಾಯಿದೆ. ಮೈನ್ ಕೋರ್ಸ್ಗೆ ಹೋಗಬೇಕು, ಒಂದು ಸಿಪ್ ಹೊಡೆದ್ಬಿಟ್ಟು ಆಮೇಲೆ ಮೈನ್ ಕೋರ್ಸ್ ಜೊತೆಗೆ ಸಿಗುತ್ತೆ. ಸೊ ಈಗ ಮೈನ್ ಕೋರ್ಸ್ಗೆ ಹೋಗೋಣ. ಸೊ ಇಲ್ಲಿ ಮಟನ್ ಪರೋಟ ಬಂದಿದೆ. ಸೊ ಮಟನ್ ಫ್ರೈ ಪರೋಟ ಬಂದಿದೆ. ಒಂದು ಪರೋಟ ಬರುತ್ತೆ, ಕೆಳ ಪರೋಟ, ಅದ್ರ ಮೇಲೆ ಮಟನ್ ಫ್ರೈನ ಕೊಡ್ತಾರೆ. ಸೊ ನೀಟಾಗಿ ಹಾಗೆ ಹೆಂಗಿದೆ ನೋಡಿ, ಲೇಯರು ಸೂಪರ್. ಪರೋಟ ಮಾತ್ರ ಸಾಕತ್ತು ಸಾಫ್ಟಾಗಿದೆ. ತುಂಬ ಹೊತ್ತಾಯಿತು ಬಂದಿಟ್ಟು, ಬಟ್ ಇನ್ನೂ ಆ ಸಾಫ್ಟ್ನೆಸ್ ಇದೆ, ನನಗೆ ಇಷ್ಟ ಆಯಿತು. ಈಗ ಮಟನ್ ಪೀಸಸ್, ಚಿಕ್ಕ ಚಿಕ್ಕ ಪೀಸಸ್ನ ಕಟ್ ಮಾಡಿರ್ತಾರೆ, ಬೋನ್ಲೆಸ್. ಅದ್ಭುತ, ಸಾಕಾಗಿದೆ, ಸೂಪರಾಗಿ ಬಂದಿದೆ. ತುಂಬ ಚಿಕ್ಕ ಚಿಕ್ಕ ಪೀಸ್ ಆಗಿರೋದು, ಕಟ್ ಮಾಡಿರೋದ್ರಿಂದ ನೀಟಾಗಿ ಕುಕ್ ಆಗಿರುತ್ತೆ. ಆಮೇಲೆ ಪ್ರತಿ ಬೈಟಲ್ಲೂ ಆ ಗಾರ್ಲಿಕ್ ಫ್ಲೇವರು, ಕರ್ಬೇವಿನ ಸೊಪ್ಪಿನ ಘಮ ಯಥೇಚ್ಛವಾಗಿ, ಪೆಪ್ಪರ್ದು ಫ್ಲೇವರು, ಖಾರ ನೀಟಾಗಿ ಹೊಡೆಯುತ್ತೆ ಗಂಟ್ಲಿಗೆ, ಖಾರ ಪೆಪ್ಪರ್ದು. ಆಮೇಲೆ ಇದಂತೂ ಹೇಳಿದ್ನಲ್ಲ, ಪರೋಟಾಗೆ ಫ್ಯಾನ್ ಆಗೋದೆ, ಸಾಕಾಗಿ ಸಾಫ್ಟಾಗಿದೆ, ಇನ್ನೂ ಸಾಫ್ಟ್ನೆಸ್ ಸೂಪರಾಗಿ ಉಳಿಸ್ಕೊಂಡಿದೆ. ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತಿಂದಿದ್ರಲ್ಲಿ ಹೈಲೈಟು. ಮೇನ್ ಕೋರ್ಸಲ್ಲಿ ಮಿಸ್ ಮಾಡಿದ್ರೆ, ನೀವೇನೋ ಪರೋಟ ಟ್ರೈ ಮಾಡ್ತೀರಾ ಅಂದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಮಟನ್ನು ಪರೋಟ, ಸೊ ಕ್ಯಾಪ್ಸಿಕಮ್ ಎಲ್ಲನೂ ಇರುತ್ತೆ ಒಂದೊಂದು ಪೀಸು, ಅದ್ರದ್ದು ಫ್ಲೇವರು ಕೂಡ ಲೈಟಾಗಿ ಬರುತ್ತೆ. ನನಗಂತೂ ಮಟನ್ ಸಖತ್ ಇಷ್ಟ ಆಯಿತು. ಸೂಪರ್ ಜ್ಯೂಸಿಯಾಗಿ, ಸ್ಲೈಟಾಗಿ ಸ್ಪೈಸಿಯಾಗಿ, ಒಂದು ಲೇಯರು
ಲೈಟಾಗಿ ಆ ಫ್ಯಾಟು ಒಳ್ಳೆ ಮಜಾ ಕೊಡ್ತಾಯಿದೆ. ಸೊ ಈಗ ದೊನ್ನೆ ಬಿರಿಯಾನಿ ಅನ್ಬಾಕ್ಸಿಂಗ್ ಮಾಡುವ ಸಮಯ. ಈ ಥರ ದೊನ್ನೆ ಬಿರಿಯಾನಿನ ನೀವೆಲ್ಲರೂ ಟ್ರೈ ಮಾಡಿದ್ದೀರಾ? ಈ ಥರ ಪ್ರೆಸೆಂಟೇಷನು, ಚಿಕ್ಕದು ಕ್ಲಿಪ್ಪು, ಬಾಳೆ ಎಲೆ ಓಪನ್ ಮಾಡಿದರೆ ಒಳಗಡೆ ಘಮ 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 ಅನ್ನುವ ಚಿಕನ್ ದೊನ್ನೆ ಬಿರಿಯಾನಿ. ಕ್ವಾಂಟಿಟಿ ಮಾತ್ರ ಅಲ್ಟಿಮೇಟ್. ಒಂದು ಮುದ್ದಾದ ಲೆಗ್ ಪೀಸ್ ಇದೆ. ಮುದ್ದಾದ ಲೆಗ್ ಪೀಸನ್ನು ಎತ್ತಿಕೊಂಡು ಸೈಡಲ್ಲಿ ಹಾಕಿಕೊಂಡು, ಇನ್ನು ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಇದೆ. ಸ್ಪೆಷಲ್ ಏನಂದರೆ ದೊನ್ನೆ ಬಿರಿಯಾನಿಗೆ ಮೇಲ್ಗಡೆ ಫ್ರೈಡ್ ಆನಿಯನ್ಸ್ ಹಾಕಿದ್ದಾರೆ. ನಾರ್ಮಲಾಗಿ ಹೈದ್ರಾಬಾದಿ ಬಿರಿಯಾನಿಗೆಲ್ಲ ಹಾಕ್ತಾರೆ. ಸೊ ಇವರು ಇರಲಿ, ಯಾಕೆ ದೊನ್ನೆ ಬಿರಿಯಾನಿಗೆ ಹಾಕ್ಬಾರ್ದ ಅಂತ ದೊನ್ನೆ ಬಿರಿಯಾನಿ ಕೂಡ ಹಾಕಿದ್ದಾರೆ. ನೀಟಾಗಿ ಎಲ್ಲನೂ ಬಡಿಸ್ಕೊಂಡು ಟೇಸ್ಟ್ ಮಾಡುವ. ಫಸ್ಟು ಬರೀ ರೈಸ್. ಮುಟ್ಟಕ್ಕೆ ಸಾಕಾತು ಮೃದುವಾಗಿದೆ. ಸೂಪರ್ ಸಾಫ್ಟಾದ ರೈಸು, ಸಾಕಾಗಿ ಬೆಂದಿದೆ. ತುಂಬ ಉದುರುದ್ರಾಗಿಲ್ಲ, ಕರೆಕ್ಟಾಗಿದೆ. ಈ ಜೀರಾ ಸಾಂಬಾರು ರೈಸ್ ಯಾವ ಥರ ಬೇಯಿಸಿದಾಗ ಹೆಂಗಾಗುತ್ತೆ ಸೇಮ್ ಅದೇ ಥರ. ತಿಂದಿದ ತಕ್ಷಣ ಫಸ್ಟು ಡಾಮಿನೇಟ್ ಮಾಡೋದು ಪುದೀನ ಫ್ಲೇವರು. ನೀವು ಈ ಕಲರಲ್ಲೇ ನೋಡ್ಬೋದು. ಸೊ ಪುದೀನ ಸ್ವಲ್ಪ ಯಥೇಚ್ಛವಾಗಿ ಬಳಸಿದಾಗ ನಿಮಗೆ ಗ್ರೀನ್ ಕಲರ್ ಬಂದುಬಿಡುತ್ತೆ. ಸೊ ಪೇಸ್ಟ್ ಮಾಡಿ ಹಾಕ್ಕೊತಾರೆ ಇವರು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ. ಆದ್ದರಿಂದ ನಿಮಗೆ ಆ ಪುದೀನ ಫ್ಲೇವರ್ ಬಂದೇ ಬರುತ್ತೆ. ಆಮೇಲೆ ಆ ಸೋಂಪು, ದೊನ್ನೆ ಬಿರಿಯಾನಿ ಅಂದರೆ ಮೇಯ್ನಾಗಿ ಪುದೀನ, ಸೋಂಪು, ಕಸೂರಿ ಮೇಥಿ ಇದೇ ಮೇಯ್ನಾಗಿ ಬರೋದು. ಅದಾದಮೇಲೆ ಆ ಚಕ್ಕೆ ಲವಂಗ ಆ ಟೇಸ್ಟು ಮತ್ತು ಏಲಕ್ಕಿಯ ಘಮ ಎಲ್ಲ ಲೈಟಾಗಿ ಫಾಲೋ ಆಗುತ್ತೆ. ಪುದೀನ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಪೀಸು ಏನಿದು ಹಿಂಗೆ ಬಿದ್ದೋಯ್ತು, ಫುಲ್ಲು ಪುಡಿ ಆಗೋಯ್ತು ಸುಮ್ಮನೆ ಗಿಂಟಿದ ತಕ್ಷಣ. ಸೂಪರ್ ಜ್ಯೂಸಿ, ಸೂಪರ್ ಸಾಫ್ಟ್ ಆದ ಚಿಕನ್. ಅವಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಚಿಕನ್ ತಿನ್ಬೇಕಾದ್ರೆ ಇದರಲ್ಲಿ ಅದು ಚಿಕನ್ ಟಿಕ್ಕಾ ತಿನ್ನೋಲ್ಲ ಪಕ್ಕ ಸಾಫ್ಟಾಗಿದೆ ಅಂತ. ಸೊ ಅದರಲ್ಲೇ ಸಾಫ್ಟ್ ಆಗಿರ್ಬೇಕಾದ್ರೆ ಇದರಲ್ಲಿ ಇನ್ನೇ ಸಾಫ್ಟ್ ಆಗಿರ್ಬೋದು. ಸೊ ನೋಡ್ಬೋದು ನೀವು, ಹಿಂಗೆ ಅಂದಿದ ತಕ್ಷಣ ನೀಟಾಗಿ ಬೋನ್ ಔಟ್ ಆಗ್ತದೆ. ತುಂಬಾ ಸಾಫ್ಟ್ ಆದ ಟೆಂಡರ್ ಆದ ಚಿಕನ್ನು. ಇದಕ್ಕೆ ಸ್ಪೈಸಿನೆಸ್ ಇಲ್ಲ, ಪರ್ಫೆಕ್ಟಾಗಿದೆ. ಜಾಸ್ತಿ ಖಾರ, ಜಾಸ್ತಿ ಮಸಾಲೆನೂ ಇಲ್ಲ. ಸೊ ಆ ಪುದೀನ ಫ್ಲೇವರ್ ಒಂದು ಯಥೇಚ್ಛವಾಗಿ ಬರ್ತಾಯಿದೆ ಅಷ್ಟೇ. ಹಿಂಗೇನು ಮಸಾಲೆ ಮಕ್ಕಳೇ ಥರ ಎಲ್ಲ ಅನ್ಸಲ್ಲ. ಖಾರನೂ ಇಲ್ಲ. ಹಸಿಮೆಣಸಿನ್ಕಾಯಿ ಜಾಸ್ತಿ ಬಳಸಿಲ್ಲ. ರೈತ ಹಾಕ್ಕೊಟ್ಟಿರ್ತಾರೆ ಪಕ್ಕದಲ್ಲಿ. ಅದಕ್ಕೆ ನೀವು ಹಾಕ್ಕೊಂಡು ತಿನ್ಬೋದು. ಹಾಕ್ಕೊಂಡು ತಿಂದಾಗ ಒಂಥರ ನಿಮಗೆ ಈ ಫ್ಲೇವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಪುದೀನದು, ಬ್ಯಾಲೆನ್ಸ್ ಅಂತ ಅನಿಸುತ್ತೆ. ಈಗ ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಕ್ಕಿ ಒಂದು ಸಣ್ಣ ಬ್ರೇಕ್ ಮಾಡೋಂಥ. ಸೊ ಫೈನಲಾಗಿ ಡೆಸರ್ಟ್ ಅಲ್ಲಿ ಮುಗಿಸುವ ಎಳ್ನೀರು ಪಾಯಸಂನ ಕೊಟ್ಟಿದ್ದಾರೆ. ಒಳಗಡೆ ಎಳ್ನೀರು ಪಾಯಸ, ಅದ್ರ ಮೇಲೆ ಬಾದಾಮಿ, ಪಿಸ್ತಾ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕಿದ್ದಾರೆ. ಎಷ್ಟು ತಿಕ್ಕಾಗಿದೆ ಅಂದರೆ ಹಿಂಗೆ ಎಲ್ಲೇ ಮಾಡಿದ್ರೂ ಅದು ಮಿಕ್ಸ್ ಆಗ್ತಾಯಿಲ್ಲ. ಚಿಯರ್ಸ್. ಇವಾಗ ಸೂಪರ್ ತಿಕ್ ರಿಚ್ ಕೋಕೋನಟ್ ಫ್ಲೇವರು, ಅದ್ಭುತ. ಕ್ರೀಮಿಯಾಗಿ ಚಿಲ್ಲಾಗೆ ಸಾಕಾಗಿದೆ. ಹಿಂಗೆ ಕುಡಿದ್ರೂ ಅದು ಒಳಗಡೆ ಹೋಗ್ತಾಯಿಲ್ಲ. ಮೇಲ್ಗಡೆ ಹಾಕಿರೋ ಡ್ರೈ ಫ್ರೂಟ್ಸು ಹಂಗೆ ಮೇಲ್ಗಡೆ ತೇಲ್ತಾ ಇದೆ, ಅಂಟ್ಕೊಂಡ್ಬಿಟ್ಟಿದೆ. ಸೊ ಅಷ್ಟು ತಿಕ್ಕಾಗಿದೆ. ಸೊ ನೀವು ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ವೈಬಲ್ಲಿ ಒಂದೊಳ್ಳೆ ಫುಡ್ಡು, ಒಂದೊಳ್ಳೆ ಜ್ಯೂಸಸ್ನ ಎಂಜಾಯ್ ಮಾಡ್ತೀರಾ ಅಂದರೆ ಈ ಜಾಗ ಬರ್ಬೋದು. ಅದರಲ್ಲೂ ಅಕಸ್ಮಾತ್ ನೀವೇನು ಅಥೆಂಟಿಕ್ ಕೇರಳ ಕ್ಯುಸಿನ್ನ ಟ್ರೈ ಮಾಡಬೇಕು, ಒಂದು ಪಬ್ಬಲ್ಲಿ ಒಂದು ಕೇರಳ ಕ್ಯುಸಿನ್ ಅಥೆಂಟಿಕ್ ಬೇಕು ಅಂದರೆ ಅವರು ಕೂಡ ಈ ಕಡೆ ಬಂದು ಟ್ರೈನ ಮಾಡ್ಬೋದು. ಎಲ್ಲ ಥರ ಸಿಗುತ್ತೆ. ನಾವು ತುಂಬ ತೋರಿಸಿಲ್ಲ, ಒಂದು 2 ಡಿಶ್ 3 ಡಿಶ್ ತೋರಿಸಿದ್ದೀವಿ ಅಷ್ಟೇ. ಬಟ್ ಅವ್ರದ್ದು ಸ್ಟೈಲ್ ನಾವು ದೊನ್ನೆ ಬಿರಿಯಾನಿ ತೋರಿಸಿದ್ವಿ ಲಾಸ್ಟ್ ಮೇನ್ ಕೋರ್ಸಲ್ಲಿ. ಬಟ್ ಅವ್ರದ್ದು ಮಲಬಾರ್ ಬಿರಿಯಾನಿ ಏನಿದೆ ಅದು ಸಿಗುತ್ತೆ. ಅದು ಕೂಡ ಸೇಮ್ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಕೊಡೋದು, ಆ ಥರ ತುಂಬ ವೆರೈಟಿ ಸಿಗುತ್ತೆ. ಅದನ್ನು ಟ್ರೈ ಮಾಡ್ಬೋದು. ಸೊ ಆಮೇಲೆ ಗ್ಲೋಬಲ್ ಕ್ಯುಸಿನ್ ಏನು ಬೇಕಾದ್ರೂ ಸಿಗುತ್ತೆ. ಪಿಜ್ಜಾ ಸಿಗುತ್ತೆ, ಅದನ್ನು ನಾವು ತೋರಿಸಲಿಲ್ಲ. ಪಿಜ್ಜಾ ಸಿಗುತ್ತೆ, ನಾವು ಸತ್ಯಬ್ರೋ ಅವ್ರು ವೀಡಿಯೋ ಮಾಡಿದ್ದಾರೆ. ಸೊ ಸತ್ಯಬ್ರೋ ಚಾನಲಲ್ಲೂ ಬರುತ್ತೆ. ನಾವು ತೋರಿಸಿದಿರೋ ಒಂದಷ್ಟು ಡಿಶಸ್ಸು ಅವ್ರು ತೋರಿಸಿದ್ದಾರೆ. ಡಿಮ್ಸಮ್ ಇರ್ಬೋದು ಅದೆಲ್ಲನೂ. ಸೊ ನಾವು ಬೇರೆ ಥರ ತೋರಿಸಿದ್ದೀವಿ. ಸೊ ಒಂದು ಮಸ್ಟ್ ವಿಸಿಟ್ ಜಾಗ. ಡಿಸ್ಕ್ರಿಪ್ಷನಲ್ಲಿ ಈ ಜಾಗ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಪಾರ್ಕಿಂಗು ಇಲ್ಲಿ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲೆಲ್ಲನೂ ಆರಾಮಾಗಿ ಪಾರ್ಕಿಂಗ್ನ ಮಾಡ್ಕೊಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಯಾರು ಗೊತ್ತಾಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.